ನಾವು ಬಂದಿರೋದು SPC ಕಸ್ಟಮ್ಸಿಗೆ. ಇದು ಡಿಪ್ ಅಲ್ಲಿ ಮಾಡ್ತಾರೆ, ಇದು ಒರಿಜಿನಲ್ ಕಂಪನಿ. ನಾವು ನೋಡೋದು ಗೊತ್ತಾಗಲ್ಲ, ಹುಡುಗರಿಗೆ ಸ್ವರ್ಗ ಇದ್ದಂಗೆ ಗೊತ್ತಾಗಲ್ಲ, ಎಲ್ಲ ಬೇಕು ಅಂತ ಎಲ್ಲ SPC ಕಸ್ಟಮ್ಸ್. ಹಾಯ್ ಹಲೋ ನಮಸ್ತೆ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ದ ಡೇ 2 ಆಫ್ ಮ್ಯಾಂಗ್ಳೂರ್ ವ್ಲಾಗ್ಸ್. ಒನ್ ಮೇನ್ ರೀಸನ್ ನಾನು ಮ್ಯಾಂಗ್ಳೂರಿಗೆ ಯಾಕೆ ಬಂದಿದ್ದು ಅಂದರೆ, ನನ್ನ ಗಾಡಿಗೆ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ಬೇಕಿತ್ತು. ಗಾಡಿ ಪರ್ಚೇಸ್ ಮಾಡೋಂತೂ ನಿಯರ್ಲಿ ಹತ್ತತ್ರ 1.5 ತಿಂಗಳು ಆಯ್ತಾ ಬಂತು. ಬಟ್ ನನ್ನ ಗಾಡಿದು ಏನು ಮಾಡಿಫಿಕೇಷನ್ ಏನು ಮಾಡಿಸಿದ್ದಿಲ್ಲ. ಸೊ ಒನ್ ಮೈನ್ ರೀಸನ್ ನಾನು ಮ್ಯಾಂಗ್ಳೂರಿಗೆ ಬಂದಿದ್ದು ಅದಕ್ಕೇ. ನಿಮಗೆ ಗೊತ್ತು ಮ್ಯಾಂಗ್ಳೂರಲ್ಲಿ ಎಂಥ ಒಳ್ಳೆ ಸ್ಟೋರ್ಸ್ ಉಂಟು ಅಂತ. ಆ್ಯಂಡ್ ನನ್ನ ಫೇವ್ರೆಟ್ ಸ್ಟೋರ್, ಒನ್ ಆಫ್ ಮೈ ಫೇವ್ರೆಟ್ ಸ್ಟೋರ್ ಯಾವುದು ಅಂದರೆ SPC ಕಸ್ಟಮ್ಸ್. ಮೆಜಾರಿಟಿ ಎಲ್ಲರೂ ಕೇಳಿರ್ತೀರ SPC ಕಸ್ಟಮ್ಸ್ ಬಗ್ಗೆ. ಸೊ ಜಸ್ಟ್ ಬಂದು ತಲುಪಿದೆ ಈಗ. ಸೊ SPC ಕಸ್ಟಮ್ಸಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಸೋಕ್ಕುಂಟು. ಸೊ ಒಂದು ಶಾರ್ಟಾಗಿ ಹೇಳ್ಬೇಕಂದ್ರೆ ಬಾಯ್ಲರ್ ಆಗಿರ್ಬೋದು, ಆ್ಯಂಡ್ ದೆನ್ ಸೀಟ್ ಕವರ್ಸ್ ಇನ್ನೂ ನಂದು ಶೋರೂಮ್ ಕಂಡೀಷನಲ್ಲೇ ಉಂಟು. ಸೊ ಕಂಪ್ಲೀಟಾಗಿ ಸೀಟ್ ಕವರ್ಸ್ ಕೂಡ ಚೇಂಜ್ ಮಾಡಬೇಕು ನನಗೆ. ಆ್ಯಂಡ್ ದೆನ್ ನನಗೆ ಕ್ರಾಸ್ ಬಾರ್ಸ್ ಕೂಡ ಬೇಕು. ಸೊ ಇಷ್ಟೆಲ್ಲ ಕೆಲಸ ಮಾಡ್ಸೋಕ್ಕೆ ನಾವು ಬಂದಿರೋದು SPC ಕಸ್ಟಮ್ಸಿಗೆ, ಒನ್ ಆಫ್ ದ ನೋನ್ ಕಸ್ಟಮ್ ಮೇಕರ್ಸ್ ಇನ್ ಮ್ಯಾಂಗ್ಳೂರ್. ನಿಮ್ಮ ಕಡೆ ಅಂತೂ ಫುಲ್ ಸೆಕೆ ಉಂಟು, ಕೇಳಲೇಬೇಡಿ. ಸೊ ಬನ್ನಿ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಮಾತಾಡಬೇಕು, ಏನೆಲ್ಲ ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅಂತ. ಆ್ಯಂಡ್ ದೆನ್ ನೋಡೋಣ. ಸಂಜೆ ಆಗಸ್ಟಲ್ಲಿ, ಸಂಜೆ ಅಂತೂ ತುಂಬ ಟೈಮ್ ಹಿಡಿಯುತ್ತೆ ನನ್ನ ಗಾಡಿದು ಇದೆಲ್ಲ ಮಾಡ್ಸೋಕ್ಕೆ. ಯಾಕಂದರೆ ಸೀಟ್ ಕವರ್ಸ್ ಎಲ್ಲ ಕಳಿಸ್ಬೇಕಾರ ಅವರು. ಸೊ ನೋಡೋಣ ಸಂಜೆ ಒಳಗೆ ಹೇಗೆ ಕಾಣಿಸುತ್ತೆ ನನ್ನ ಗಾಡಿ ಅಂತ. ನನಗಂತೂ ಗೊತ್ತು ಇಟ್ ವಿಲ್ ಬಿ ರಿಯಲಿ ನೈಸ್ ಅಂತ. ಯಾಕಂದರೆ ಮಾಡ್ತಿರೋರು ಯಾರು ಹೇಳಿ. ಈಗ ಗಾಡಿ ಕಂಡೀಷನ್ ಅಂತೂ ಈ ಥರ ಉಂಟು. ಸೊ ಸಂಜೆ ತನಕ ಕ್ರಾಸ್ ಬಾರ್ಸ್ ಬರುತ್ತೆ, ಆ್ಯಂಡ್ ದೆನ್ ಸೀಟ್ ಕವರ್ಸ್ ಬರುತ್ತೆ, ಒಂದು ಸ್ಪಾಯ್ಲರ್ ಬರುತ್ತೆ. ಸೊ ಬನ್ನಿ SPC ಕಸ್ಟಮ್ಸ್ ಅವ್ರ ಮೇಲೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಫ್ಲೋರಿಗೆ ಏನೆಲ್ಲ ಉಂಟು ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ಗೈಸ್, SP ಕಸ್ಟಮ್ಸ್ ಅವ್ರದ್ದು ಫಸ್ಟ್ ಫ್ಲೋರ್ ಇದು. ಸೊ ಬನ್ನಿ. ಈಸ್ ದ ಮ್ಯಾನ್ ಬಿಹೈಂಡ್ ಎವ್ರಿಥಿಂಗ್. ಚಿರಾಗ್ ಅವರು, ಈಸ್ ದ ಒನ್ ಹೂ ಟುಕ್ ಕೇರ್ ಆಫ್ ಎವ್ರಿಥಿಂಗ್. ಆ್ಯಂಡ್ ದೆನ್ ಸೋಷಿಯಲ್ ಮೀಡಿಯಾ ಟೀಮ್ SP ಕಸ್ಟಮರ್ಸ್ ಅವ್ರದ್ದು SPC ಅಲ್ಲ, ಬಟ್ SP ಅಂತಾರೆ. ಹೇಗೆ C ಅಂದರೆ ಕಸ್ಟಮರ್ಸ್. ಸೊ SP ಇಸ್ ದ ಮೇನ್. ಸೊ SP ಕಸ್ಟಮರ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ಈಸ್ ದ ಗೈ. ಸೊ ಸೊ ಮಂಗಳೂರಿಗೆ ಬಂದಿದ್ದೀವಿ ಡೇ 2. ಒನ್ ಮೇನ್ ರೀಸನ್ ನಾನು ಇಲ್ಲಿಗೆ ಯಾಕೆ ಬಂದರೆ ಅಂದರೆ ಟು ಬಿ ಹಿಯರ್. ಗಾಡಿ ತಗೊಂಡು ನಿಯರ್ಲಿ 1.5 months ಆಯಿತು. ಏನು ಮಾಡಿಸಿದ್ದಿಲ್ಲ ನಾನು. ಐ ಕೆಪ್ಟ್ ಎವ್ರಿಥಿಂಗ್ ಆನ್ ಹೋಲ್ಡ್ ಜಸ್ಟ್ ಟು ವಿಸಿಟ್ ದಿಸ್ ಪ್ಲೇಸ್. ಸೊ ನೀವು ನೋಡ್ಬೋದು ಮೆಜಾರಿಟಿ ಎಲ್ಲ ಉಂಟು. ಅಲ್ಲೆಲ್ಲ ವೀಲ್ಸ್ ಆಗಿರ್ಬೋದು, ಎಕ್ಸಾಸ್ಟ್ ಆಗಿರ್ಬೋದು, ಬೇರೆ ಎಲ್ಲ ಪಾರ್ಟ್ಸ್ ಉಂಟು. ಬಟ್ ಸದ್ಯಕ್ಕೆ ನಾನು ಅದೆಲ್ಲ ಹಾಕ್ಸಲ್ಲ. 1 by 1 at a time ಎಲ್ಲ ಉಂಟಲ್ಲ ನಿಮ್ಮ ಹತ್ರ? ಹಾಂ, ಇದು ಬಾಡಿ ಕಿಟ್ಸ್, ಶಿಫ್ಟ್ ಬಾಡಿ ಕಿಟ್ಸ್, ಮತ್ತು ನೆಕ್ ಪಿಲ್ಲೋ, ಸೀಟ್ ಬೆಲ್ಟ್ಸ್. ತೋರಿಸಿದ್ದೆಲ್ಲ ಲೈಕ್ ಕಸ್ಟಮ್ ಸೀಟ್ ಬೆಲ್ಟ್ಸ್ ಅಲ್ಲ. ಮತ್ತು ಫ್ಲ್ಯಾಶಸ್ ಉಂಟು, ಮತ್ತು ಹಾರ್ನ್, ಡ್ಯಾಶ್ ಕ್ಯಾಮ್ಸ್. ಕಂಪ್ಲೀಟ್ ಬೇಸಿಕಲಿ ಎಲ್ಲ A to Z ಐಟಮ್ಸ್ ಇದೆ. ವಾಟ್ ಎವರ್ ವಿಲ್ ಆಸ್ಕ್ ಯು ಹ್ಯಾವ್ ಇಟ್. ಒಳ್ಳೆಯದು. ಫ್ರಾಂಕ್ಸಿಗೆ ಬರಲಿಲ್ಲ. ಫ್ರಾಂಕ್ಸಿಗೆ ಈ ಥರ ಸ್ಟೇರಿಂಗ್ ಬಂದಿದೆ. ಹೌದಾ? ಈಗ ಇಲ್ಲ, ಇದು ತಾರಿದೆ ಸ್ಟೇರಿಂಗ್. ಇದು ಬರ್ತದೆ. ನಾನು ಬರ್ತೀನಿ. ಇದಲ್ಲೇ ಕಾಪಿ ಕಾರ್ ಇದರಲ್ಲಿ 2 ಬರ್ತದೆ. ಕಾಪಿ ಕಾರ್ ಮತ್ತು ಇದು ಒರಿಜಿನಲ್ ಕಾರ್ ಬರ್ತದೆ. ಇದು ಹಿಂಡೈ ಕ್ರೆಟರ್, ಇದು ಮಹೀಂದ್ರ. ಸೊ ಇದು ಡಿಪ್ಪಲ್ಲಿ ಮಾಡ್ತಾರೆ, ಇದು ಒರಿಜಿನಲ್ ಕಂಪನಿ. ನಾವು ನೋಡೋದು ಗೊತ್ತಾಗಲ್ಲ. ಇದು ಫಾರ್ಮ್ಸ್ ಒಂದು ಬಂದಾಗ ನನಗೆ ಇಲ್ಲಾಂದ್ರೆ ಒಂದು ಮಾಡಿಸ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ನಾನು ಬರ್ತೀನಿ. ಓಕೆ, ವಿಡಿಯೋ ಉಂಟು, ನಾನು ತೋರಿಸ್ತೇನೆ. ಅಲ್ಲ ಮಾಡಿದ್ದಾರೆ
ಈ ಥರದ್ದು ಪ್ರೊನ್ಸಿಂಗ್ ಉಂಟಾ? ಇದಕ್ಕೇನಂತ? ಹಾಂ, ಸ್ಪ್ಲಿಟರ್ಸ್ ಹಾಕ್ಬೋದು ಅದಕ್ಕೆ. ಹೌದಾ? ಹಾಂ, ಯೂನಿವರ್ಸಲ್ ಸ್ಪ್ಲಿಟರ್ 3 ಪೀಸ್ ಸ್ಪ್ಲಿಟರ್ಸ್ ಹಾಕ್ಬೋದು ಅದಕ್ಕೆ. ಸೈಡ್ ಸ್ಕರ್ಟ್ಸ್ ಹಾಕ್ಬೋದು. ಹಾಂ ಹಾಂ ಹಾಂ. 3 ಪೀಸ್ ಅಂದಾಗ ಫ್ರಂಟಲ್ಲಿ ಬಂಪರಲ್ಲಿ 3 ಪೀಸ್ ಬರ್ತದೆ. ಸೈಡ್ಸ್ಗೆ 2, ಸೆಂಟರ್ಗೆ ಫುಲ್ ಸ್ಪಾಯ್ಲರ್ ಸೆಕ್ಷನ್. ಮೌಂಟ್ಸ್ಗೆ 2 ಟೈಪ್ ಬರ್ತದೆ. ಒಂದು ಇದು, ಇದಕ್ಕೆ ಸ್ಲೀಕ್ ಮೌಂಟ್ಸ್ ಸ್ಪಾಯ್ಲರ್ ಅಂತ ಹೇಳ್ಬೋದು. ಓಕೆ. ಇನ್ನೊಂದು 3 ಡಾಟ್ ಸ್ಪಾಯ್ಲರ್ ಅಂತ. ಇದು ಅದ್ರ ಮೇಲೆ ಸ್ಕ್ರೂಯಿಂಗ್ ಅಲ್ಲ, ಅದಾದ್ರೆ ಇದು ಸ್ಕ್ರೂಯಿಂಗ್. ಇದಾದ್ರೆ ಸ್ವಲ್ಪ ಲುಕ್ ಮ್ಯಾಸಿವ್ ಕಾಣ್ತದೆ. ಇದು ಸ್ಲೀಕ್ ಅಲ್ಲ, ಅದು ಇಟ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಹುಡುಗರಿಗೆ ಸ್ವರ್ಗ ಇದ್ದಂಗೆ ಗೊತ್ತಾಗಲ್ಲ, ಎಲ್ಲ ಬೇಕು ಅಂತ. ಇದು ಫೋಲ್ ಸೆಕ್ಷನ್ ತಾರ್. ಇದು ಅಲ್ಲ. ಮಹೀಂದ್ರ ತಾರ್. ಇದಕ್ಕಿಂತ ಮುಂಚೆ ಹಾ. ತಾರದೇ ಪ್ಲಾನ್ ಅಲ್ಲಿ ಇದ್ದಿದ್ದು. ಹೌದು. ಬಟ್ ಅದೇ ಫ್ಯಾಮಿಲಿ ಅವರಿಗೆ ಹೌದು. ಕಷ್ಟ ಆಗುತ್ತೆ ಅದು. ತಾರ್ ಬಾಕ್ಸ್ ಆದ್ರೆ ಸ್ವಲ್ಪ ಹೌದು. ದೊಡ್ಡದು. ತೆಗಿಯೋಣ ಮೊದಲ ಎಸ್, ಇದೆಲ್ಲ ತಾರದೇ ಅಲ್ಲ? ಎಲ್ಲ ತಾರ್. ತಾರ್ ಹೆಡ್ ಲ್ಯಾಂಪ್ಸ್, ಟೇಲ್ ಲ್ಯಾಂಪ್ಸ್, ಗ್ರಿಲ್ಸ್. ಮಂಗಳೂರಲ್ಲಿ ಕಸ್ಟಮರ್ ಮತ್ತೆ ನಾವು ಪ್ಯಾನ್ ಇಂಡಿಯಾ ಡೆಲಿವರೀಸ್ ಮಾಡ್ತೇವೆ. ಆನ್ಲೈನ್ ಸೇಲ್ಸ್ ಮಾಡ್ತೀವಿ. ಮತ್ತೆ ನಮ್ದು ಇನ್ನೊಂದು ಹೈಲೈಟ್ ಅಂದರೆ ಅಝೂಮ್ LED ಲೈಟ್ಸ್. ನಿಮ್ಮದೇ ಲೈಕ್ ನಾವು ಈ ಕಂಪನಿ ಕೊಲಾಬ್ರೇಟ್. ಸೊ ನಿಮ್ಮದೇ ಬ್ರ್ಯಾಂಡಿಂಗ್ SPC ಅಝೂಮ್. ವೈಟ್ ಕಲರ್. ವೈಟ್ ಕಲರ್. ಇದರಲ್ಲಿ 3 ಆಪ್ಷನ್ಸ್ ಬರ್ತದೆ: 120 ವಾಟ್ಸ್, 150 ವಾಟ್ಸ್ ಮತ್ತು 180 ವಾಟ್ಸ್. ಓಕೆ. ಈಗ ನಿಮ್ಮ ಹತ್ರ ಇರೋದು ಕೈಯಲ್ಲಿ 150 ವಾಟ್ಸ್. ಓಕೆ. ಇದು ಡೈರೆಕ್ಟ್ ಹೆಡ್ಲೈಟಿಗೆ ಹೆಡ್ಲೈಟಿಗೆ ಅಂದರೆ ನಿಮ್ಮದು ಡೆಲ್ಟಾ ಪ್ಲಸ್ ಅಲ್ಲ, ನಿಮ್ಮದು ಇನ್ಬಿಲ್ಟ್ LED ಬರುತ್ತೆ. ಹೌದು. ಲೋವರ್ ವೇರಿಯಂಟಲ್ಲಿ ಪ್ರೊಜೆಕ್ಟರ್ ಬರ್ತದೆ. ಅದಕ್ಕೆ ಆಗ್ತದೆ. ಅದಕ್ಕೆ ಆಗ್ತದೆ. ಇದೆಲ್ಲ ಇದು ಆಲ್ರೆಡಿ ಒಂದು ಕಂಡಿತ್ತು. ಅದಕ್ಕೊಂದು ಹೇಳಿದೆ yes. ನಾನು ಬರ್ತೀವಿ. ಇದು ವೋಕ್ಸ್ವ್ಯಾಗನ್ ಪೋಲೋ ಅಲ್ಲ? ಇದೆಲ್ಲ ಎಕ್ಸಾಸ್ಟ್ ಟಿಪ್ಸ್. ಹಾಂ, ಶೋ ಟಿಪ್ಸ್ ಇದೆ ಅಷ್ಟೇ. ಜಸ್ಟ್ ಅದಕ್ಕೆ ಹಾಕಿದ್ರೆ ಹಾಂ, ಅಲ್ಲ ಸೌಂಡ್ ಅಲ್ಲ, ಇದಕ್ಕೆ ಸೌಂಡ್ ಏನು ಡಿಫ್ರೆನ್ಸ್ ಬರೋದು, ಜಸ್ಟ್ ಲುಕ್ಸಿಗೆ. ಲುಕ್ಸಿಗೆ. ಹಾಂ, ಎಕ್ಸಾಸ್ಟಿಗೆ ಇದು ಜಸ್ಟ್ ಫಿಟ್ ಮಾಡಿ. ಮತ್ತೆ ಆ್ಯಕ್ಚುಲ್ ಆಗಿ ಎಕ್ಸಾಸ್ಟ್ ಚೇಂಜ್ ಮಾಡಬೇಕಂತ ಮಾಡ್ಬೋದು. ಮಾಡ್ತೇವೆ. ನಮ್ಮ ಹತ್ರ ಉಂಟು ಸರ್ ಎಕ್ಸಾಸ್ಟ್, ವ್ಯಾಲ್ಟ್ರಾನಿಕ್ ಎಕ್ಸಾಸ್ಟ್ ಅಂತ. ಇದೇ ಅಲ್ಲ ಫುಲ್ ಸೆಟ್. ಲೈಕ್ ಅದು ರಿಮೋಟ್ ಕಂಟ್ರೋಲ್, ಯಾವಾಗ ಬೇಕಾದ್ರೂ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಅಲ್ಲ, ಇದು ನಾನು ಜಾಸ್ತಿ ಇದು ನೋಡಿದ್ದು ಅಲಾಯ್ಸ್ ನೋಡಿದ್ದು. ಇದರಲ್ಲಿ ಮೇನ್ ವೇರಿಯಂಟ್ಸ್ ಬರ್ತದೆ. ಒಂದು ಸಿಂಗಲ್ ಟಿಪ್, ಓಕೆ, ಡ್ಯುಯಲ್ ಟಿಪ್, ಮತ್ತೆ ಕಾರ್ಬನ್ ಟಿಪ್, ಮತ್ತೆ ಬ್ಲೂ ಸ್ಮೋಕ್ ಅಂತ. ಬಟ್ ಬೇಸಿಕಲಿ ಏನಾಗ್ತದೋ ಮೈಲೇಜ್ ಕಡಿಮೆ ಆಗ್ತದೆ. ಬಟ್ ಒಳ್ಳೆ ಸೌಂಡ್ ಇರುತ್ತೆ. ಸೌಂಡ್ ಇರ್ತದೆ. ಸಸ್ಪೆನ್ಷನ್ ಲೋವರಿಂಗ್ ಸ್ಪ್ರಿಂಗ್ಸ್. ಇದೆಲ್ಲ ರೇಸಿಂಗ್ ಸೀಟ್ಸ್. ಇದು ಶಿಫ್ಟ್ ಇದು ಬಾಡಿ ಕಿಟ್. ಅಲ್ಲಿ ಅದು ಪೋಲು ನಾರ್ಮಲ್ ಪೋಲು ಟು GT ಕನ್ವರ್ಷನ್. ಅದು ಆರ್ಡರ್ ಮಾಡಿ ನೀವು ತರ್ತಾರೆ? ಹಾಂ, ಲೈಕ್ ಆಲ್ರೆಡಿ ಕಸ್ಟಮರ್ ಬಂದು ಹೇಳೋದು. ಇದು ಹೆಡ್ಲೈಟ್. ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಗಾಡಿದು ಕೆಲಸ ಇನ್ನು ಶುರು ಮಾಡ್ತಾರೆ. ಅಲ್ಲಿವರೆಗೆ ಸ್ವಲ್ಪ ಮಾತುಕತೆ ಇರುತ್ತೆ, ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಆಗಿದೆ. ಗೈಸ್, ಬೇಸಿಕಲಿ ಸ್ಟೇರಿಂಗ್ ಕವರ್ ಇದು ಚೂಸ್ ಮಾಡಿದ್ದೀವಿ ನಾವು. ಇದು ಚೆನ್ನಾಗುಂಟು, ಈ ಬಟ್ಟೆ ಕೂಡ ಚೆನ್ನಾಗುಂಟು. ಮೇ ಬಿ ನೆಕ್ಸ್ಟ್ ಟೈಮ್ ಕಂಪ್ಲೀಟಾಗಿ ಸ್ಟೇರಿಂಗೇ ಚೇಂಜ್ ಮಾಡಬೇಕು. ಈಗ ಸ್ಪಾಯ್ಲರ್ ಚೆಕ್ ಮಾಡೋಣ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ಇದು ಜಾಸ್ತಿ ಮೂವಿಂಗಾ ಹಿಂಗೆ? ಇದು ಜಾಸ್ತಿ ಮೂವಿಂಗ್. ಈ ಥರ ಬರುತ್ತಲ್ಲ ಅದು ಅದೊಂದು ಸಲ.
ಅದೇ ಚೆನ್ನಾಗಿ ಉಂಟು ಅಂತ ಇದು ಚೆನ್ನಾಗಿ ಕಾಣಿಸ್ತಿದ್ದು ಬಟ್ ತುಂಬ ದೊಡ್ಡದಾಗಿ ಕಾಣಿಸ್ತಿಲ್ಲ ಅಂತ ಅಲ್ಲ ಅದು ಯಾರು ಮ್ಯಾಗ್ ಎಲ್ಲ ಹಾಕ್ತಾರಲ್ಲ ಅವು ಅದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು suit ಆಗ್ತದೆ. ಡನ್ ಅದೇ ಮಾಡಿ ಎಂತ ಕ್ಯಾಪ್ ಬರಲೇ ಕ್ರಾಸ್ ಬಾರ್ಸ್ ತರ್ತೇನೆ ಹಾಂ ಓಕೆ ಸೊ ಗೈಸ್ ಅದು ಸ್ವಲ್ಪ ದೊಡ್ಡದಿತ್ತು ಫಸ್ಟ್ ಒನ್ ಆಬ್ವಿಯಸ್ಲಿ ನಂದಕ್ಕೆ ಅಷ್ಟು ಆಫ್ಟರ್ ಮಾರ್ಕೆಟ್ ಮ್ಯಾಗೆಲ್ಲ ಇಲ್ವಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಐ ಥಿಂಕ್ ಇದೇ ಸಕ್ಕದಾಗುತ್ತೆ ಚಿಕ್ಕದಾಗಿ ನೀಟಾಗಿ ಕಾಣಿಸುತ್ತೆ ಸೊ ಸದ್ಯಕ್ಕೆ ಸ್ಪಾಯ್ಲರ್ ಕೂರಿಸ್ತಾರೆ ಇವರು ಆ್ಯಂಡ್ ಕ್ರಾಸ್ ಬಾರ್ ಕೂಡ ಕೂರಿಸ್ತಾರೆ ಅದಾದಮೇಲೆ ಸಂಜೆ ಸೀಟಿಂಗು ಅದು ಇದು ಎಲ್ಲ ಇರುತ್ತೆ ಸೊ ಈಗ ಆ್ಯಸ್ ಆಫ್ ನಾನು ಹೊರಡ್ತೀನಿ ಬಟ್ ವಿಡಿಯೋ ಚಿರಾಗ್ ಅವರು ಇಲ್ಲಾಂದರೆ ಅವ್ರದ್ದು ಇನ್ನೊಬ್ಬರು ಫ್ರೆಂಡ್ ಬರ್ತಾರೆ ಅವ್ರು ಮಾಡ್ತಾ ಇರ್ತಾರೆ ಸೊ ಅವ್ರು ಹೇಳ್ತಾರೆ ಏನು ಹೇಗೆ ಅಂತ ಇಲ್ಲ ಗೈಸ್ ಫಸ್ಟ್ ಕೆಲಸ ಸ್ಪಾಯ್ಲರ್ ಕೆಲಸ ಸೊ ಗೈಸ್ ಮಾರ್ಕ್ ಮಾಡಿದ್ದಾರೆ ಗೈಸ್ ಸ್ಪಾಯ್ಲರ್ ರೆಡಿ ಚೆನ್ನಾಗಿ ಕಾಣಿಸ್ತದೆ ಸೈಡಿಂದ ಸೊ ನೆಕ್ಸ್ಟು ಕ್ರಾಸ್ ಬಾರ್ಸು ಸೀಟ್ಸು ಅಂತ ಎಲ್ಲ ಬರುತ್ತೆ ಎಲ್ಲ ನೋಡ್ಕೊಂಡಿರಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅಗೇನ್ SP ಕಸ್ಟಮ್ಸ್ ಸೊ ಸದ್ಯಕ್ಕೆ ನಾನು ಹೊರಡ್ತೀನಿ ಚಿರಾಗ್ ಅವರು ಇರ್ತಾರೆ ಆ್ಯಂಡ್ ಅವ್ರ ಫ್ರೆಂಡ್ ಎಲ್ಲ ಇದ್ದಾರೆ ಅವರೆಲ್ಲ ರೆಕಾರ್ಡ್ ಮಾಡ್ತಾರೆ ಸ್ಟೇಟ್ ಇಲ್ ದ ಎಂಡ್ ಸಖತ್ತಾಗಿರುತ್ತೆ ವ್ಲಾಗ್ ಗಾಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೊಂದು ಹೋಪ್ ಬರ್ತಾ ಉಂಟು ನೋಡೋಣ ಇಲ್ಲಿ ತಿಂದಿರಾ ಅಂತ